ಸ್ನೇಹಿತರೆ, ಒಂದು ಕರ್ಮನೇ ಬಂದ್ಬಿಟ್ಟು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾ ಇತ್ತಪ್ಪ ನಿನ್ನೆ ರಾತ್ರಿ. ಸರಿ, ಈ ಕರ್ಮದ ಬಗ್ಗೆ ಮಾತಾಡೋಣ. ಈ ಕರ್ಮದ ಮೇಲೆ ಒಂದು ಕೇಸ್ ಆಗತ್ತೆ. ಆಗ ಯಾರು ಕರ್ಮ ರಿಟರ್ನ್ಸ್ ಅಂತ ಹೇಳಿಲ್ಲ ಈ ಕರ್ಮಕ್ಕೆ. ಈ ಕರ್ಮ ಅಂದ್ರೆ ಈ ವ್ಯಕ್ತಿ ಇವಳಿದಾಳಲ್ಲ, ಇವಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಗಡೀಪಾರು ಆದೇಶ ಆದಾಗ ಫುಲ್ಲು ಸಂಭ್ರಮ ಪಟ್ಬಿಡ್ತಾಳೆ. 3ನೇ ಬಾರಿ ಗಡೀಪಾರು ಆದೇಶ ಆಗ್ಬಿಟ್ಟಿದೆ, ಇದು ಕರ್ಮ ರಿಟರ್ನ್ಸ್, ನಾನು ಹೋಗಿ ದೇವರನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ನನಗೆ ಆದ ಅನ್ಯಾಯಕ್ಕೆ ಇದು ಕರ್ಮ ರಿಟರ್ನ್ಸ್, ನನ್ನನ್ನ ಅವ್ರು ಬೈದಿದ್ರು ಅದಕ್ಕೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾಳೆ. ಅದರ ಬೆನ್ನಲ್ಲೇ ಈಕೆ ಮೇಲೆ ಒಂದು FIR ಆಗತ್ತೆ. ಆಗ ಅದು ಕರ್ಮ ರಿಟರ್ನ್ಸ್ ಅಲ್ಲ, ಅದು ಅನ್ಯಾಯ, ಅದು ಅಕ್ರಮ, ಹೆಣ್ಣು ಮಗಳನ್ನ ಬೈದು ಬಿಟ್ರು. ಸರಿ, ಅದಾದ್ಮೇಲೆ ಈಕೆ ನನ್ನ ವಿರುದ್ಧ ಒಂದು ವಿಡಿಯೋ ಮಾಡ್ತಾಳೆ. ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ನಿನ್ನ ಹುಡ್ಕೊಂಡು ಬಂದು ಓಡಿತೀನಿ, ನಾನು ಆ ಆಕೆಯನ್ನ ತಾಯಿಯಾಗಿ ಸ್ವೀಕಾರ ಮಾಡಿದ್ದೇನೆ, ಆಕೆ ಬಗ್ಗೆ ಮಾತಾಡುವಂತಹ ಯಾವುದೇ ಹಕ್ಕು ನಿನಗಿಲ್ಲ, ನೀನ್ ಮಾತಾಡ್ಬೇಕು ಅಂದ್ರೆ ನನ್ ಪರ್ಮಿಷನ್ ತಗೊಂಡು ಮಾತಾಡ್ಬೇಕು, ಇದು ನನ್ ನಂಬರ್ ಅಂತ ಹೇಳ್ಬಿಟ್ಟು ನಂಬರ್ ಕೂಡ ಪಬ್ಲಿಷ್ ಮಾಡ್ತಾಳೆ. ಅನಂತರ ಆ ಪೋಸ್ಟ್ ಡಿಲೀಟ್ ಮಾಡ್ಕೊಂತಾಳೆ. ಅದರ ಸ್ಕ್ರೀನ್ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ. ಜೊತೆಗೆ ಹೀಗೆ ಹೇಳಿದ ಈಕೆ ಒಂದೂವರೆ ತಿಂಗಳಲ್ಲಿ ಏನಾಗತ್ತಪ್ಪ ಅಂದ್ರೆ, ಈಕೆ ಯಾರು ತಾಯಿ ಅಂತ ಹೇಳಿರ್ತಾಳೆ ಆಕೆಯನ್ನೇ ಫೋನ್ ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸ್ತಾಳೆ. ಬ್ಯಾವರ್ಸಿ, ನಿನಗೆ ಹೋಗಿ ನಾನು ಅನ್ನ ಹಾಕಿದ್ನಲ್ಲ, ನಿನಗೂ ಹೋಗ್ಬಿಟ್ಟು ನಾನು ದುಡ್ಡು ಕೊಟ್ನಲ್ಲ, ಗ್ರಾಸರೀಸ್ ಕೊಟ್ನಲ್ಲ, ನೀನ್ ಅವತ್ತೇ ದೊಡ್ಡ ಕಳ್ಳಿ ಅಂತ ಗೊತ್ತಿತ್ತು, ಆದ್ರೂ ನಾನು ನಿನ್ನ ನಂಬಿ ಮೋಸ ಹೋದೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಪಾಪ ಆ ಹಿರಿಯ ಜೀವಕ್ಕೆ ನೋವು ಮಾಡಿ ಬೈತಾಳೆ. ಆ ನಂತರ ತಾಯಿ ಮಗಳ ಸಂಬಂಧ ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾಳೆ. ಕೊಟ್ಟಿರೋದೇ ಮಿನಿಮಮ್ 10,000. ಆ 10,000ನೂ ಅಲ್ವಂತೆ, ಒಂದು 5,000ಕ್ಕೇನೋ ಗ್ರಾಸರಿ ಐಟಮ್ಸ್ ಅಂದ್ರೆ ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನ ತಂದು ಕೊಟ್ಟಿದ್ದಾಳೆ. ಅದು ಹಣ್ಣು ತರಕಾರಿ ತಂದು ಕೊಟ್ಟಿದ್ದು, ಅದನ್ನೂ ಲೆಕ್ಕ ಹಾಕಿ ನಾನು ನೋಡ್ಕೊಳ್ತೀನಿ, ನನ್ನ ಜವಾಬ್ದಾರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ ಈಕೆ ನೀರು, ಕುಡಿಯೋ ನೀರು, ಕುಡ್ದ ಜ್ಯೂಸು, ಹಣ್ಣು ಹಂಪ್ಲು, ಅವ್ರ ಮನೆಯಲ್ಲಿ ಮಾಡ್ಕೊಂಡು ತಿಂದಿರೋ ಈರುಳ್ಳಿ ಬಜೆ, ಕರಡಿಗೆ ನೈವೇದ್ಯ ಇಟ್ಟು ಪಿಂಡ ಬಿಟ್ಟ ಒಂದು ಪಕೋಡನೋ ಏನೋ ಈರುಳ್ಳಿ ಬಜ್ಜಿನೋ. ಸರಿ, ಇದನ್ನೆಲ್ಲ ತಿಂದಿದ್ದು ಕೂಡ ಮರ್ತು ಪಾಪ ಅಜ್ಜಿ ಜೊತೆಗೆ ಬ್ರೇಕಪ್ ಮಾಡ್ಕೊಂಡೇ ಬಿಟ್ಲು. ಅಜ್ಜಿನೂ ಕ್ಯಾಕರ್ ಸುಗಿದ್ರು, ಇವಳಂತೂ ಇಗ್ಗ ಮುಗ ಬೈದು ಬ್ರೇಕಪ್ ಮಾಡ್ಕೊಂಡ್ಲು. ಇವಳು ಜನ್ಮಕ್ ನಾಚಿಕೆ ಆಗ್ಬೇಕು. ಇವಳು ಕರ್ಮದ ಬಗ್ಗೆ ಮಾತಾಡ್ತಾಳೆ. ನೀನು ಕರ್ಮದ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಅವತ್ತೇನೋ ಬೇಜಾರಲ್ಲಿ ಇರ್ತೀಯ ಅಂತ ನಾನೊಂದು ವಿಡಿಯೋ ಕೂಡ ಮಾಡ್ಲಿಲ್ಲ ಅದ್ರ ಬಗ್ಗೆ. ಹಾಳಾಗೋಗ್ಲಿ, ಹೆಂಗೋ ಪಾಪ ಹಿಂಗಾಗೋಯ್ತಲ್ಲ ಪಾಪ, ಇವಳು ಕೂಡ ಇರೋದು ಒಬ್ಳೆ, ಎಲ್ಲ ಗೊತ್ತು, ನಿನ್ ಸ್ಟೋರಿ ಎಲ್ಲ ಗೊತ್ತು, ನೀನೇ ಬಂದು ಹೇಳ್ಕೊತೀಯಲ್ಲ. 2nd PUC ಓದ್ದೆ, ಆಮೇಲೆ ಡಾಕ್ಟರ್ ಆಗ್ಬೇಕು ಅಂತಿತ್ತು, ಪಾಪ ನಿನ್ ಕರ್ಮ, ಓದಕ್ಕಾಗ್ಲಿಲ್ಲ, ಏನೇನೋ ಪ್ರಾಬ್ಲಮ್ಸ್, ಅದನ್ನೆಲ್ಲ ಕರ್ಮ ಅಂತ ಹೇಳಕ್ಕಾಗತ್ತಾ? ಮದ್ವೆ ಆಗ್ತೀಯಾ, ಅಲ್ಲೂ ಸಕ್ಸಸ್ ಆಗ್ಲಿಲ್ಲ ಸರಿಯಾಗಿ, ಗಂಡನೂ ಬೇರೆ ಇದ್ದಾರೆ, ಎಲ್ಲ ನೀನೇ ಹೇಳ್ಕೊತೀಯ. ಕುತ್ತಿಗೆ ಕಟ್ಕೊಂಡು ಓಡಾಡ್ಲ ಅಂತ್ಯ, ಬೇರೆ ಹೆಣ್ಮಕ್ಳನ್ನ ಬಂದ್ಬಿಟ್ಟು ಡೈವರ್ಸ್ ಆಗಿದೆ ಅಂತ ಸುಳ್ಳು ಹೇಳ್ತೀಯಾ, ಆ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಕೊಳ್ಕು ಮಾತಾಡ್ತೀಯಾ, ಕಮೆಂಟ್ಸ್ ಮಾಡ್ತೀಯಾ. ನಿನಗೆ ಏನಾದ್ರೂ ರಿಲೇಶನ್ಶಿಪ್ ಯಾರ ಹತ್ರ ಆದ್ರೂ ಇಟ್ಕೊಳ್ಬೇಕು ಅಂತಂದ್ರೆ ದಟ್ ಈಸ್ ಯುವರ್ ವಿಶ್. ನೀನ್ ಫ್ರೆಂಡ್ಶಿಪ್ ಮಾಡ್ತೀಯೋ ರಿಲೇಶನ್ಶಿಪ್ ಮಾಡ್ತೀಯೋ ಅದ್ ನಿನಗ್ ಬಿಟ್ಟಿರೋದು. ಬೇರೆಯವ್ರ ಲೈಫಲ್ಲಿ ಬಂದು ಮೂಗ್ ತೂರ್ಸೋ ಕೆಲಸ ನೀನ್ ಮಾಡ್ತಾ ಇರೋದು. ನಿನ್ ವಿಡಿಯೋಸ್ ನೋಡ್ಕೊಂಡ್ಬಿಟ್ಟು ನೀನ್ ಯಾರನ್ನೋ ಮಾತಾಡಿಸ್ತಾ ಇದ್ರೆ ಅದನ್ನ ಬಂದ್ಬಿಟ್ಟು ಇನ್ಯಾರೋ ಡಿಸ್ಟರ್ಬ್ ಮಾಡ್ಬಿಟ್ರು ಅಂತ ಓವರ್ ಆಕ್ಟಿಂಗ್ ಎಲ್ಲ ಬೇಡ. ಅರ್ಥ ಆಯ್ತಾ? ನಿನ್ನ ಹತ್ರ ಮಾತಾಡ್ದವ್ರು ಬೇರೆಯವ್ರ ಹತ್ರ ಯಾರ ಹತ್ರನೂ ಮಾತಾಡಬಾರ್ದು ಅಂತ ಏನ್ ಅಗ್ರಿಮೆಂಟ್ ಹಾಕೊಟ್ಟಿರಲ್ಲ ನಿನಗೆ, ಕರೆಕ್ಟಾ? ಅಜ್ಜಿ ಕ್ಯಾಕರ್ ಸುಗ್ದ್ಬಿಟ್ಟು ಹೋದ್ರು, ಇನ್ಯಾರೋ ನಿನ್ನ ಫೋನಲ್ಲಿ ಬ್ಲಾಕ್ ಮಾಡ್ಕೊಂಡ್ರು, ಯಾರೂ ನಿನ್ ಜೊತೆಗಿರಕ್ ಇಷ್ಟ ಪಡ್ತಾ ಇಲ್ಲ ಅಂತಂದ್ರೆ ಯು ಆರ್ ಹೋಲ್ಡಿಂಗ್ ದೆಮ್ ಟೈಟ್. ಯಾರನ್ನಾದ್ರೂ ನೀನ್ ಬಿಗಿಯಾಗಿ ಇಟ್ಕೊಂಡ್ರೆ, ಒಂದ್ ಪಕ್ಷಿ ನಿನ್ ಕೈಯಲ್ಲಿ ಇರ್ದೆ ಅನ್ಕೋ, ಆ ಪಕ್ಷಿನ ತುಂಬಾ ಟೈಟ್ ಆಗಿ ಇಟ್ಕೊಂಡ್ರೆ ಅದು ಉಸಿರಾಡ್ದಿರ ಸತ್ತೋಗ್ಬಿಡತ್ತೆ. ಫ್ರೀಯಾಗಿ ಬಿಡ್ಬೇಕು, ಆ ಹಕ್ಕಿ ಹೋಗ್ಬೇಕು, ಹಾರಾಡ್ಕೊಂಡು ಸ್ವಾತಂತ್ರ್ಯವಾಗಿದ್ದು ಮತ್ತೆ ನಿನ್ನ ಹತ್ರ ವಾಪಸ್ ಬರುತ್ತೆ. ಅದು ಫ್ರೆಂಡ್ಶಿಪ್ ಇರ್ಬೋದು, ಅಮ್ಮ ಮಗಳ ಸಂಬಂಧ ಇರ್ಬೋದು, ಅಕ್ಕ ತಂಗಿ ಸಂಬಂಧ ಇರ್ಬೋದು, ಏನ್ ಬೇಕಾದ್ರೂ, ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಯಾವುದೇ ಸಂಬಂಧ ಇರ್ಬೋದು. ನೀನ್ ಟೈಟ್ ಆಗಿ ಇಟ್ಕೊಂಡ್ರೆ ಒಂದ್ ಪಕ್ಷಿನ ಹೆಂಗ್ ಅದು ಸತ್ತೋಗ್ಬಿಡತ್ತೆ ಉಸಿರಾಡ್ದಂಗೆ, ಆ ತರ ಹಿಂಸೆ ಕೊಡ್ಬಾರ್ದು, ಯಾರ್ಗೆ ಆಗ್ಲಿ ಹಿಂಸೆ ಕೊಡ್ಬಾರ್ದು. ಫುಲ್ ಫ್ರೀಡಮ್ ಕೊಡ್ಬೇಕು.
ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಗ್ಯಾಪ್ ಕೊಡು, ಅವರೇ ನಿನ್ ಜೊತೆಗೆ ಆರಾಮಾಗಿರ್ತಾರೆ. ನೀನ್ ಇಷ್ಟು ಗೋಗರಿತಾ ಇದೆಯಲ್ಲ ನಿಮ್ ನಂಬರ್ ಕೊಡಿ ಅಂತ, ಥ್ರೂ ಔಟ್ ಕರ್ನಾಟಕ ಯಾರಾದ್ರೂ ನನ್ನ ನಂಬರ್ ಕೇಳಿದ್ರೆ ಇಲ್ಲ ಅಂತ ಹೇಳೋದೇ ಇಲ್ಲ. ಯಾಕಂದ್ರೆ ಅವ್ರೇನೋ ಸಮಸ್ಯೆಯಲ್ಲಿ ಇರ್ತಾರೆ, ನಮ್ ಕೈಲಾದ್ರೆ ಒಂದ್ ಸಹಾಯ ಮಾಡೋಣ ಅಂತ ಎಲ್ರಿಗೂ ನಂಬರ್ ಕೊಡ್ತೀನಿ. ನಿನಗೆ ಯಾಕೆ ಗೊತ್ತಾ ನಂಬರ್ ಕೊಡ್ತಾ ಇಲ್ಲ? ನಿನ್ನ ಈ ಹುಚ್ಚಾಟ ನೋಡ್ಬಿಟ್ಟು ನಂಬರ್ ಕೊಡ್ತಾ ಇಲ್ಲ. ಅದ್ರಲ್ಲೂ ಒಂದು ಹೆಣ್ಣು ಮಗಳಿಗೆ ನಾನು ನಂಬರ್ ಕೊಡ್ತಾ ಇಲ್ಲ ಅಂತಂದ್ರೆ ನೀನ್ ಅರ್ಥ ಮಾಡ್ಕೋ, ನೀನ್ ಎಷ್ಟು ಕಿರ್ಕಿರಿ ಹೆಂಗ್ಸಿರ್ಬೇಡ. ಚೆನ್ನಾಗಿದೆ ನಿಂಗೆ ಹೆಸರು, ಕಿರ್ಕಿರಿ ಹೆಂಗ್ಸು ಅಲ್ಲ ಮರೈತಿ. ಅರ್ಥ ಮಾಡ್ಕೋ ನೀನು, ನಿನ್ ಲೈಫೇ ಇಷ್ಟು ದೊಡ್ಡ ಕರ್ಮ ಆಗ್ಬಿಡಿದೆ. ಓದ್ಬೇಕು ಅನ್ಕೊಂಡಿರೋ ಓದ್ಲಿಕ್ಕಾಗ್ಲಿಲ್ಲ, ಡಾಕ್ಟರ್ ಆಗ್ಲಿಕ್ಕಾಗ್ಲಿಲ್ಲ. ಅದಾದ್ಮೇಲೆ ಮಾಡ್ಬೇಕು ಅನ್ಕೊಂಡಿರೋ ಕೆಲಸ ಮಾಡಕ್ಕಾಗ್ಲಿಲ್ಲ. ಕಾರ್ ತಗೋಬೇಕು ಅನ್ಕೊಂಡು ಈಗ್ಲೇ 40 ವರ್ಷ ಆಗಿದೆ, ಇನ್ನೂ ಒಂದ್ ಕಾರ್ ತಗೊಳ್ಳಿಲ್ಲ. ಒಂದ್ ಮನೆ ಮಾಡ್ಕೊಳ್ಲಿಕ್ಕಾಗ್ಲಿಲ್ಲ. ನಿನ್ನ ಕರ್ಮನೇ ಸುಮಾರಿದೆ, ನಿನ್ನ ಗೋಲ್ಸೇ ತುಂಬಾ ದೊಡ್ಡದಿದೆ. ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಅದನ್ನ ಫಿನಿಶ್ ಮಾಡ್ಕೊ. ನಿನ್ ಮೇಲೂ FIR ಆಗಿದೆ. ನಾನೇನಾದ್ರು ಸಂಭ್ರಮ ಪಟ್ನಾ? ಹಾಕ್ದೆ, ಇಲ್ಲ ಅಂತಲ್ಲ, ಫೇಸ್ಬುಕ್ ಅಲ್ಲಿ ಮಾತ್ರ ಹಾಕ್ದೆ, ವಿಡಿಯೋ ಮಾಡ್ಬಿಟ್ಟು ಹಾಕದ್ನ ಇಲ್ಲ. ಅದಾದ್ಮೇಲೆ ಸರಿ ಹೋದ್ರೆ ಹೋಗ್ಲಿ, ಅಜ್ಜಿ ಕೈ ಕೊಡ್ತು ನಿನಗೆ, ಅವಾಗೇನಾದ್ರೂ ನಾನು ವಿಡಿಯೋ ಮಾಡ್ಬಿಟ್ಟು ಹಾಕದ್ನ ಇಲ್ಲ. ಹಾಕ್ಬೇಕು ಅಂತ ಅನಿಸ್ಲಿಲ್ಲ ನನಗೆ. ಅದ್ನ ಹೆಂಗೆಲ್ಲ ಡಿಸೈನ್ ಆಗಿ ನಿನ್ ಮರ್ಯಾದೆ ತೆಗಿಬೋದಿತ್ತು. ಮೊದ್ಲೇ ಡಿಪ್ರೆಷನ್ ಅಂತ ಇರ್ತಾಳೆ ಪಾಪ, ಬೇಜಾರ್ ಮಾಡ್ಕೋತಾಳೆ, ಒಬ್ಳೇ ಇರ್ತಾಳೆ ಅಂತ. ನನಗೆ ನಿಜವಾಗ್ಲೂ ನಿನ್ ಮೇಲೆ ಸಿಂಪತಿ ಇದೆ ನನಗೆ. ಬಟ್ ಸ್ಟಿಲ್ ಬಂದ್ಬಿಟ್ಟು ಕೆಟ್ಟದಾಗಿ ಫೇಸ್ಬುಕ್ ಅಲ್ಲಿ ಹೊಸ ಅಕೌಂಟ್ ಮಾಡ್ಕೊಂಡು ಬಂದು ಕಮೆಂಟ್ ಮಾಡ್ತೀಯ ಅಂದ್ರೆ ಏನ್ ಹೇಳೋಣ ನಿನ್ ದುರ್ಬುದ್ಧಿಗೆ? ಹೇಳು, ನೀನೇ ಹೇಳು. ನೀನ್ ಸರಿ ಹೋಗು, ನಾನೇ ನಿನಗ್ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ. ನೀನ್ ಇಷ್ಟಪಡ್ತಾ ಇದೆಯಲ್ಲ ನನ್ನ ಹತ್ರ ಮಾತಾಡ್ಬೇಕು ಅಂತ, ಬಿಹೇವ್ ಯುವರ್ ಸೆಲ್ಫ್. ಖಂಡಿತ ನಾನೇ ನಿನಗ್ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ. ಇವಾಗ ಕಮೆಂಟ್ ಹಾಕ್ಬೇಡ. ನೀನ್ ಹಾಕಿದ ತಕ್ಷಣ ನನಗೆ ಯಾರ ಜೊತೆನೂ ರಿಲೇಶನ್ಶಿಪ್ ಕ್ರಿಯೇಟ್ ಆಗ್ಬಿಡೋದೇ ಇಲ್ಲ. ನೀನೇ ನೋಡಿದ್ಯಾ, ಒಂದು ವಾರದಿಂದ ಎಷ್ಟು ದೊಡ್ಡ ಗ್ಯಾಂಗು, ಅಷ್ಟು ದೊಡ್ಡ ಗ್ಯಾಂಗ್ ನನ್ ಬೆನ್ನಲ್ಲಿ ಬಿದ್ದಿದೆ. BJPನೇ ಕ್ಯಾರೆ ಅನ್ನ ನಾನು ಹಿಂಗ್ ಚಿಟ್ಕೆ ಹೊಡಿಯೋದ್ರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀನಿ. ನಾನು ತಲೆನೇ ಕೆಡ್ಸ್ಕೊಳಲ್ಲ. ನಿನಗ್ ತಲೆ ಕೆಡ್ಸ್ಕೊಂಡ್ಬಿಡ್ತೀನ? ಆರಾಮಾಗಿರು, ಕೂಲಾಗಿರು. ಏನ್ ನೆನ್ನೆ ಹಂಗೆ ರೊಚ್ಚಿಗೆ ಎದ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟಿದ್ಯಾ? ನನ್ನ ಸಪೋರ್ಟ್ಗೆ ಯಾರೋ ಒಬ್ರು ವಿಡಿಯೋ ಮಾಡಿದ್ರು ಅಂತನ? ಅಕ್ಷರ ಮೀಡಿಯಾ ಅವರು ಪಾಪ ಈಸ್ ಲೈಕ್ ಮೈ ಬಿಗ್ ಬ್ರದರ್. ಒಂದು ಹಿರಿಯಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ರಾಜು ಸರ್ ಯಾವುದೇ ವಿಚಾರದಲ್ಲೂ ಗೈಡೆನ್ಸ್ ಕೊಡ್ತಾರೆ, ನನ್ಗೆ ಮಾತಾಡ್ತಾರೆ. ಆಯ್ತಾ? ಸುಮಾರು ಜನ ನನ್ನ ಜೊತೆಗೆ ಮಾತಾಡ್ತಾರೆ ಕರ್ನಾಟಕದಲ್ಲಿ. ರಾಚಿಂತನ್ ಅವ್ರು ಮಾತಾಡ್ತಾರೆ, ಜಗದೀಶ್ ಅವ್ರು ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಜಗದೀಶ್ ಅವ್ರನ್ನ ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಅವ್ರಿಗೆ ಟೈಮ್ ಆದಾಗ ನಾನು ಅಲ್ಲಿಗೆ ಹೋಗ್ತೀನಿ, ಇಲ್ಲ ಅವರೇ ಇಲ್ಲಿಗೆ ಬರ್ತಾರೆ, ಇಲ್ಲ ಆನ್ ಝೂಮ್ ಕಾಲಲ್ಲೋ ಯಾವ್ದ್ರಲ್ಲಾದ್ರೂ ಒಂದು ಇಂಟರ್ವ್ಯೂ ಮಾಡ್ತೀನಿ. ಮಾಡ್ಬೇಕು ಅನ್ಸಿದ್ರೆ ನಾನು ಯಾರನ್ನೂ ಮಾಡ್ತೀನಿ, ಯಾರನ್ನ ಬೇಕಾದ್ರೂ ಮಾಡ್ತೀನಿ. ನಾನು ಇವತ್ತು ನಿನ್ನೆ ಮೊನ್ನೆ ನಾನು ಹೋರಾಟದಲ್ಲಿರೋದಲ್ಲ, ನಾನು ಹುಟ್ಟು ಹೋರಾಟಗಾರ್ತಿ. ನನ್ಗೆ ಯಾರಿಗಾದ್ರೂ ಕಷ್ಟ ಅಂದ್ರೆ ಚಿಕ್ಕ ವಯಸ್ಸಿಂದ ನಾನು ಹೋಗಿ ಅವ್ರ ಜೊತೆಗೆ ನಿಂತ್ಕೊಳ್ತೀನಿ. ಯಾರು ಕಷ್ಟದಲ್ಲಿದ್ದಾರೋ ಅವ್ರ ಜೊತೆನೆ ನಿಂತ್ಕೊಳ್ಳೋದು. ಖಂಡಿತ ನಿನ್ ಜೊತೆನೂ ನಿಂತ್ಕೊಳ್ತಾ ಇದೆ. ನೀನ್ ನಿಜವಾಗ್ಲೂ ಕಷ್ಟದಲ್ಲಿದ್ದಿದ್ರೆ ನಿನ್ ಜೊತೆ ನಿಂತ್ಕೊಳ್ತಾ ಇದ್ದೆ. ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾ ಇದೀಯ ನೀನು, ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾ ಇದೀಯ. ಈಗ್ಲೂ ನಿನ್ನ ಈ ಗಲೀಜು ಬುದ್ಧಿನ ಬಿಡು. ನೀನು ಹೋರಾಟಗಾರ್ತಿ ಅಂತ ಹೇಳ್ಕೊತೀಯಲ್ಲ, ಹೋರಾಟ ಯಾವ್ದಕ್ ಬಂದೆ ನೀನು? ಸೌಜನ್ಯಾಗ ಅನ್ಯಾಯ ಆಗಿದೆ ಅಂತ ತಾನೇ ಬಂದೆ. ಆ ಮಗುಗೋಸ್ಕರ ಹೋರಾಟ ಮಾಡು, ಕಂಟಿನ್ಯೂ ಮಾಡು. ನಿನಗೆ ಏನಾದ್ರೂ ಬೇರೆ ಸಮಸ್ಯೆಗಳಿದ್ರೆ ನಾನೇ ಬಂದು ನಿನ್ ಜೊತೆಗೆ ನಿಂತ್ಕೊಂಡು ಆ ಪ್ರಾಬ್ಲಮ್ ಅನ್ನ ಸರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀನಿ. ಬೇರೆಯವರ ಪರ್ಸನಲ್ಸ್ ಅನ್ನ ಕೆದ್ಕಕ್ ಹೋಗ್ಬೇಡ, ಆಯ್ತಾ? ನಾವು ಕೆದ್ಕಿದ್ರೆ ಡ್ಯಾಮೇಜ್ ಆಗಿ ಹೋಗ್ತೀಯ. ನಿನ್ ಕರ್ಮನ ಫಸ್ಟು ನೀನ್ ನೋಡ್ಕೊ. ನಿನ್ಗೆ ಎಷ್ಟು ಹುಳುಕಿದೆ, ಎಷ್ಟು ಕಷ್ಟ ಇದೆ ಅಂತ. ಫ್ರೀ ಬಸ್ ಇದೆ ಅಂತ ಹತ್ಕೊಂಡ್ ಬಂದ್ಬಿಡೋದಲ್ಲ. ಏನ್ ಬ್ಯಾಗ್ ತೋರಿಸ್ಬಿಟ್ಟು ಏನ್ ಕೇರಳದಲ್ಲಿ ಒಂದು ಕಂಪ್ಲೇಂಟ್, ಇಲ್ಲೊಂದು ಕಂಪ್ಲೇಂಟ್, ಏನ್ ಕಿತಕ್ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಇರಲ್ಲ ಬಿಡು ನಿನಗೆ. ಆ ತರ ಓಡಾಡಬಾರ್ದು. ನಿಜವಾಗ್ಲೂ ಸಮಸ್ಯೆ ಇದೆ ಅನ್ಸಿದ್ರೆ 10 ಜನ ಬಂದು ನಿಂತ್ಕೊಂತಾರೆ. ಓವರ್ ಆಕ್ಟಿಂಗ್ ಮಾಡಿದ್ರೆ ಯಾರು ಕೇರ್ಗಿಟ್ಕೊಳ್ಳಲ್ಲ. ಎನಿವೇಸ್ ಫ್ರೆಂಡ್ಸ್, ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಏನೋ ನಮ್ ಕರ್ಮ, ಇಲ್ಲ ಅವಳ ಕರ್ಮ, ಒಟ್ನಲ್ಲಿ ಕರ್ಮ. ಓಕೆ, ನೆಕ್ಸ್ಟ್ ಟೈಮು ಕರ್ಮ ಕಂಟಿನ್ಯೂಸಾ ಇಲ್ಲ ಕರ್ಮ ಇವತ್ತಿಗೆ ನಿಲ್ಲಿಸ್ತೀವ ಗೊತ್ತಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.